ಕೂಡ್ಲಿಗಿಯಲ್ಲಿಂದು ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯ ಮಹತ್ವದ ಸಭೆ. ರುದ್ರಪ್ಪ ಲಂಬಾಣಿ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಲು ಒತ್ತಾಯಿಸಿ ಪ್ರೆಸ್ ಮೀಟ್. 13 ತಾಂಡಗಳಲ್ಲಿ ಕಾನೂನು ಅರಿವು ಮೂಡಿಸಲು ಚಿಂತನೆ ಮಾಡಲಾಗಿದೆ. ಸೇವಾಲಾಲ್ ಸರ್ಕಲ್ ನಿರ್ಮಾಣದ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿಂದು ಸಂತ ಶ್ರೀ ಸೇವಾಲಾಲ್ ಬಂಜಾರ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಮಹತ್ವದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಅಧ್ಯಕ್ಷರಾದ ವಾಸುದೇವ್ ನಾಯಕ್ ಎಂ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯಕ್ ಹಾಗೂ ಖಜಾಂಚಿ ದುರ್ಗಾ ನಾಯಕ್ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಪ್ರಸ್ತುತ ವಿಧಾನಸಭೆಯ ಉಪಸಭಾಪತಿಗಳಾಗಿರುವ ಶ್ರೀಯುತ ರುದ್ರಪ್ಪ ಲಂಬಾಣಿ ಸಾಹೇಬರಿಗೆ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಡ್ಡಾಯವಾಗಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಬೃಹತ್ ಪ್ರೆಸ್ ಮೀಟ್ ನಡೆಸುವ ಕುರಿತು ಚರ್ಚೆ ನಡೆಯಲಿದೆ. ಕೂಡ್ಲಿಗಿ ಉಪವಿಭಾಗ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಹಾಗೂ ವಕೀಲರ ಸಮ್ಮುಖದಲ್ಲಿ ತಾಲೂಕಿನ 13 ತಾಂಡಗಳಿಗೆ ಖುದ್ದಾಗಿ ಭೇಟಿ ನೀಡಿ ಜನಸಾಮಾನ್ಯರಿಗೆ ಕಾನೂನು ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮ ರೂಪುರೇಷೆ ಸಿದ್ಧಪಡಿಸಲಾಗಿದೆ. ಕೂಡ್ಲಿಗಿಯಲ್ಲಿ ಸದ್ಯ ನಡೀತಾ ಇರುವ ಸಂಡೂರು ರಸ್ತೆ ಅಗಲೀಕರಣ ಕಾಮಗಾರಿಯ ಹಿನ್ನೆಲೆಯಲ್ಲಿ ಅಗಲೀಕರಣಗೊಳ್ಳುವ ರಸ್ತೆಯ ಮಧ್ಯಭಾಗದಲ್ಲಿ ಭವ್ಯ ಶ್ರೀ ಸೇವಾಲಾಲ್ ಸರ್ಕಲ್ ನಿರ್ಮಾಣ ಮಾಡುವ ಕುರಿತು ಸಭೆಯಲ್ಲಿ ಗಂಭೀರ ಸಮಾಲೋಚನೆ ನಡೆಸಲಾಗುವುದು. ಈ ಮಹತ್ವದ ಸಭೆಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, 13 ತಾಂಡಗಳ ನಾಯಕರು, ಡಾವೋ ಕಾರ್ಬಾರಿಗಳು, ಚುನಾಯಿತ ಹಾಗೂ ಮಾಜಿ ತಾಲೂಕ್ ಪಂಚಾಯತ್, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ನೌಕರರು ಹಾಗೂ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಸಂಸ್ಥೆಯ ಪದಾಧಿಕಾರಿಗಳು ಕೋರಿದ್ದಾರೆ. ಸಭೆಗೆ ಆಗಮಿಸುವ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ನಮ್ಮ ಹಕ್ಕು. ಹೋದ ಸರ್ಕಾರದಲ್ಲಿ ಕೂಡ ನಮಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ಇಬ್ಬಿಬ್ಬರಿಗೆ ಮುಖ್ಯಮಂತ್ರಿಗಳು, ಬಿಜೆಪಿ ಸರ್ಕಾರದಲ್ಲಿ ಇಬ್ಬಿಬ್ಬರು ಮಂತ್ರಿ ಪದವಿಗಳು ಕೊಟ್ಟಿದ್ದಾರೆ, ಉಪಸಭಾಪತಿಗಳನ್ನಾಗಿ ಮಾಡಿದರು. ಆದರೆ ಇವಾಗ ನಮಗೆ ಯಾವುದೇ ತರಹದ ಒಂದು ಸವಲತ್ತುಗಳು ಇಲ್ಲ. ಕಾರಣ ಇಷ್ಟೇ, ಈ ಜನಾಂಗದವರು ಕೇಳಲ್ಲ, ಈ ಜನಾಂಗದವರಿಗೆ ಯಾರು ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ದಯಮಾಡಿ ಇದನ್ನು ತಾವು ಆ ಥರ ಅನ್ಕೋಬೇಡಿ. ಕಾರಣ ಇಷ್ಟೇ, ನಮ್ಮ ಜನಾಂಗ ಒಂದು ಸಲ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದನ್ನ ಇತ್ಯರ್ಥ ಆಗೋವರೆಗೂ ಬಿಡೋದಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ವೋಟ್ ಹಾಕಿ ತೋರಿಸಿದ್ದೀವಿ ಕೂಡ. ಮುಂದಿನ ದಿನಗಳಲ್ಲಿ ನೀವು ಮತ್ತೆ ನಾವು ಬಿಜೆಪಿಗೆ ಹೋಗಿ ವೋಟ್ ಹಾಕೋ ಥರ ಮಾಡಬೇಡಿ. ಇದಕ್ಕೆ ಕಾರಣಕರ್ತರು ನೀವು ಆಗಬೇಡಿ. ನಮಗೆ ಇದೆ, ನಮ್ಮ ಮನಸ್ಸಲ್ಲಿ ನೋವಿದೆ. ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸಂಪುಟದಲ್ಲಾದರೂ ನಮ್ಮ ಏಕೈಕ ರುದ್ರಪ್ಪ ಲಂಬಾಣಿ ಸಾಹೇಬ್ರಿಗಾದ್ರೂ ಒಂದು ಸೀಟ್ ಕೊಡಿ. ಇಲ್ವಾ, ಪಿ ಟಿ ಪರಮೇಶ್ವರ್ ಸಾಹೇಬ್ರಿಗಾದ್ರೂ MLC ಮಾಡಿ ಒಂದು ಮಂತ್ರಿ ಸ್ಥಾನವನ್ನಾದ್ರೂ ಕೊಡಿ. ನಮ್ಮನ್ನ ನೀವು ಗೌರವಿಸ್ತೀರಿ ಅಂತ ಹೇಳ್ಬಿಟ್ಟು ಇಡೀ ಸಮಾಜದ ಪರವಾಗಿ, ಇದು ತಾಲೂಕಿನಾದ್ಯಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಬಂಜಾರರ ಒಂದು ಕೂಗಾಗಿದೆ. ಹಾಗಾಗಿ ನೀವು ದಯಮಾಡಿ ನಮ್ಮ ಒಂದು ಜನಾಂಗದ ಒಬ್ಬ ಹಿರಿಯ ನಾಯಕನಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಆಗ್ರಹ ಮಾಡ್ತಿದ್ದೇವೆ. ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಸೇವಾಲಾಲ್, ಜೈ ಭೀಮ್, ಜೈ ಅಂಬೇಡ್ಕರ್. ಮುಖ್ಯಮಂತ್ರಿ ಆಗ್ತಾ ಇರೋದು ಭಾಳ ನಮಗೆ ಸಂತೋಷಕರವಾದ ಸಂಗತಿ. ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆಯೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಸನ್ಮಾನ್ಯ ಡಿ ಕೆ ಸಾಹೇಬರು ಈ ಸರಿ ಆದರೂ ಕೂಡ ನಮ್ಮ ಸಮುದಾಯವನ್ನು ಒಬ್ಬರು ಇದ್ದಾರೆ, ರುದ್ರಪ್ಪ ಲಂಬಾಣಿ ಅವರು ಶಾಸಕರು, ಅವ್ರನ್ನ ಮಂತ್ರಿ ಸ್ಥಾನ ಕೊಟ್ಟು ಇನ್ನೂ ಯಾರಿಗೂ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಅವರು ನಮ್ಮ ಸಮುದಾಯ ವತಿಯಿಂದ ನಿರ್ಣಯ ತಗೋಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸೇರಿ ಈ ಮಹತ್ವವಾದ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ಈ ವಿಚಾರವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೇವೆ. ಹಾಗಾಗಿ ದಯಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂಥೇಳಿ ನಾವು ಈ ಮೂಲಕ ಕೂಡ್ಲಿಗಿ ತಾಲೂಕಿನ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ರಿಗೂ ಶರಣ. ಬಂಜಾರ ಸಮುದಾಯ, ಬೋವಿ, ಕುರುಮ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿನೇ ಈ ವರದಿಯನ್ನು ಜಾರಿಗೆ ಮಾಡಿಬಿಟ್ರಿ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಈಗಾದರೂ ಈ ಸಮುದಾಯವನ್ನು ಕ್ಯಾಟಗರಿ 3ಯಲ್ಲಿ ಸೇರಿಸಿ ನಮ್ಮ ಸಮುದಾಯಕ್ಕೇನು ಕೊಡಬೇಕು, ನೀವು ಆ ಪ್ರಾತಿನಿಧ್ಯವನ್ನು ತಾವು ಕೊಡಲೇಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರವರಿಗೆ ನಾವು ನಿಮ್ಮ ಸಚಿವ ಸಂಪುಟದಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮುದಾಯವನ್ನು ಮತ್ತೆ ಮುಖ್ಯವಾಹಿನಿಗೆ ತರಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈ ಹಿಂದಿನ ಎಲ್ಲ ಒಳ ಮೀಸಲಾತಿ ಹೋರಾಟಗಳನ್ನು ತಾವು ಗಮನಿಸಿದಿರಿ. ವಿಜಯನಗರದಿಂದ ಇಳ್ಕೊಂಡು ಬೆಂಗಳೂರು ಚಲೋ ಇಳ್ಕೊಂಡು ಶಿವಮೊಗ್ಗ, ಗದಗ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ದೊಡ್ಡ ಹೋರಾಟಗಳನ್ನು ತಾವು ಗಮನಿಸಿದಿರಿ.
ಮತ್ತು ಸುರಗಣ್ಣನಕೊಪ್ಪದಲ್ಲೂ ಕೂಡ ತಮ್ಮನ್ನು ಗೋ ಬ್ಯಾಕ್ ಮಾಡಿದ್ವಿ. ಆದರೆ ಸಮುದಾಯ ತಮ್ಮ ಪರವಾಗಿದೆ. ಮಾನ್ಯ CM ಸಾಹೇಬ್ರೆ, ತಾವು ನಮ್ಮ ಸಮುದಾಯದ ಪರವಾಗಿ ನಿಂತು ಈ ಸಚಿವ ಸಂಪುಟದಲ್ಲಿ ವಿಶೇಷ ಖಾತೆಯನ್ನು ತಾವು ಕೊಡಬೇಕು. ರುದ್ರಪ್ಪ ಲಂಬಾಣಿ ಸಾಹೇಬರಿಗಾದರೂ ಕೊಡಿ, PT ಸಾಹೇಬರಿಗಾನ ಕೊಡಿ, ಇಲ್ಲ ಭೀಮಾನಾಯಕ್ ಸಾಹೇಬರಿಗಾನ ಕೊಡಿ. ಆದರೆ ಸಮುದಾಯದ ನಮ್ಮ ಜನಪ್ರತಿನಿಧಿಗಳೇ ತಾವು ಅವಕಾಶ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ತಾವು ಈ ಸಚಿವ ಸಂಪುಟದಲ್ಲಿ ಕೊಡದೇ ಇದ್ದರೆ ನಾವು 30 ಲಕ್ಷ ಜನ ಏನಿದ್ದೀವಿ, ನಮ್ಮ ಬಂಜಾರ ಸಮುದಾಯದ ಏನು ವೋಟರ್ಸ್ ತಮಗೆ ಹಾಕಿದ್ವಿ, ನಾವೆಲ್ಲರೂ ಇನ್ನೊಂದು ಬಾರಿ ಬೆಂಗಳೂರು ಚಲೋ ಅಂತ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಸಮುದಾಯದ ಪರವಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಸೇವಾಲಾಲ್. ಫಿನಿಶ್ ಮಾಡ್ಲಾ? ಸಲ್ಲಿಸಿರ್ತಕ್ಕಂಥ PT ಪರಮೇಶ್ವರ ನಾಯ್ಕರು ನಮ್ಮ ಸಮುದಾಯದಲ್ಲಿ ದೊಡ್ಡ ಲೀಡರ್ ಅದಾರ. ಅವ್ರನ್ನೂ ಕೂಡ MLC ಮಾಡಿ ಮಂತ್ರಿ ಮಾಡಬಹುದಲ್ಲ. ಇವತ್ತು ರುದ್ರಪ್ಪ ಲಂಬಾಣಿ ಅವರನ್ನ ಸಂವಿಧಾನದ ಅತ್ಯಾಧುನಿಕ ಹುದ್ದೆಯಲ್ಲಿ ಕೂಡಿಸಿದ್ರಿ, ಆದರೆ ಅವ್ರನ್ನ ಎಷ್ಟು ಕೀಳಾಗಿ ನಡೆಸ್ಕೊಂಡಿರಬಹುದು ಎಲ್ಲ TV ಚಾನಲ್ಗಳಲ್ಲೂ, ಪತ್ರಿಕೆಗಳಲ್ಲೂ, ಮಾಧ್ಯಮಗಳಲ್ಲೂ ನಾವು ನೋಡಿದ್ದೀವಿ. ಅವ್ರ ಮೇಲೆ ಪೇಪರ್ ಬಿಸಾಕಿ ಅವ್ರನ್ನ ಆ ಒಂದು ಅತ್ಯುನ್ನತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಮನುಷ್ಯನ ಆ ಸಂವಿಧಾನಿಕ ಹುದ್ದೆಯನ್ನು ಕೂಡ ಗೌರವಿಸಿದಂಗೆ ಒಬ್ಬ ಕೆಳ ಸಮುದಾಯದ ಜಾತಿಯವನು ಅಂತ ಹೇಳಿ ಅವ್ರನ್ನ ತುಚ್ಛವಾಗಿ ಕಂಡಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇನ್ನು ಮುಂದೆ ಇಂಥ ತಪ್ಪುಗಳಾಗದಂಗೆ ನಡೆಸ್ಕೊಡ್ರಿ. ಇವತ್ತು ರುದ್ರಪ್ಪ ಲಂಬಾಣಿಯವರು ಹಾಲಿ ಶಾಸಕರಿದ್ದಾರೆ, ಅವ್ರನ್ನ ಮಂತ್ರಿ ಮಾಡಿರಿ. PT ಪರಮೇಶ್ವರ ನಾಯ್ಕರು MLC ಮಾಡಿ ಅವ್ರನ್ನ ಮಂತ್ರಿ ಮಾಡಿರಿ. ಬಹಳಷ್ಟು ಅವಕಾಶಗಳಿದೆಯಲ್ಲ. ಭೀಮಾನಾಯಕರನ್ನ ಮಾಡಿರಿ. KMF ಅಧ್ಯಕ್ಷ ಸ್ಥಾನ ಇಡೀ ರಾಜ್ಯಕ್ಕೆ DV ಸದಾನಂದ ಗೌಡರು ನನಗೆ KMF ಅಧ್ಯಕ್ಷ ಸ್ಥಾನ ಕೊಡ್ರಿ ಅಂತಕ್ಕಂಥವ್ರು ಅಂಥ ಸ್ಥಾನ ಸಿಗಲಿಲ್ಲ. MP ರವಿಯವರು ಬಹಳಷ್ಟು ಹೋರಾಟ ಮಾಡಿದ್ರು, ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಅಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಬಂದಿರತಕ್ಕಂಥ ನಮ್ಮ ಅನುಭವಿ ರಾಜಕಾರಣಿ ಇರ್ತಾರೆ, ವಯಸ್ಸಲ್ಲಿ ಬಹಳ ಗಟ್ಟಿಮುಟ್ಟಾಗಿದ್ದಾರೆ, ಚಾಣಕ್ಯತೆಯಲ್ಲಿ ಬಹಳ ನಿಪುಣರಿದ್ದಾರೆ. ಅವ್ರನ್ನೂ ಮಾಡಿರಿ. ಭೀಮಾನಾಯಕನ ಮಾಡಿರಿ, PT ಪರಮೇಶ್ವರ ನಾಯಕನ ಮಾಡಿರಿ, ರುದ್ರಪ್ಪ ಲಂಬಾಣಿಯವ್ರನ್ನ ಮಾಡಿರಿ. ನಮ್ಮ ಜನಾಂಗವನ್ನು ಸ್ವಲ್ಪ ನೀವು ಪರಿಗಣನೆಗೆ ತಗೊಳ್ರಿ. ಇವತ್ತು ನಿರ್ಣಾಯಕ ಹಂತದಲ್ಲಿ ಲಂಬಾಣಿ ಜನಾಂಗ ನಿರ್ಣಾಯಕ ಹಂತದಲ್ಲಿ ಕೆಲವು ಶಾಸಕನ ಗೆಲ್ಲಿಸುವಷ್ಟು ಸೋಲಿಸುವಷ್ಟು ಸಾಮರ್ಥ್ಯ, ಶಕ್ತಿ ನಮ್ಮಲ್ಲಿ ಇದೆ. ಇದನ್ನು ತಾವು ಮನಗಂಡು BJP ಅವರಿಗಂತೂ ಬಹಳ ಪರಿಪೂರ್ಣವಾಗಿ ಗೊತ್ತಿದೆ. ಲಂಬಾಣಿ ಸಮುದಾಯವನ್ನು ನಾವು ಎದುರು ಹಾಕ್ಕೊಂಡಿದ್ದಕ್ಕೆ ನಾವು ಇಷ್ಟು ಜನ MLA ಸೋತಿದ್ದೀವಿ ಅಂತ ಹೇಳಿ ಬಹಿರಂಗವಾಗಿ ಪತ್ರಿಕೆಗಳಲ್ಲಿ ಹೇಳಿದ್ರನ್ನ ತಾವು ಇನ್ನೊಂದು ಸತಿ ರಿಪೀಟ್ ಮಾಡಿ ಕೇಳ್ಕೊಳ್ಳಿ. ಅದನ್ನು ತಾವು ಆ ಪರಿಸ್ಥಿತಿಗೆ ಬರೋದು ಬೇಡ. ಕಾಂಗ್ರೆಸ್ ಪಕ್ಷ ಇನ್ನು 2028ರಲ್ಲೂ ಕೂಡ ಸರ್ಕಾರ ರಚನೆ ಆಗಬೇಕು. ಅದರಲ್ಲೂ ಕೂಡ ನಮ್ಮ ಹೆಚ್ಚಿನ ಜನಕ್ಕೆ, ನಮ್ಮ ಲಂಬಾಣಿ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕ ಸ್ಥಾನಗಳಿಗೆ ಸೀಟನ್ನು ಕೊಟ್ಟು ಅವ್ರನ್ನ ಮಂತ್ರಿಗಳನ್ನ ಮಾಡಿರಿ. ನಮ್ಮ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ರಿ. ನಿಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ನಾವು ಇನ್ನೂ ಕಟಿಬದ್ಧರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇನ್ನಷ್ಟು ಜನನ್ನ ಇನ್ನು 137 140 ಆಸ್ಪಾಸಲ್ಲಿ ಗೆಲ್ಸಕ್ಕಂಥ ಶಕ್ತಿಯನ್ನು ನಾವು ನಿಮ್ಗೆ ತುಂಬಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ಬಹಳ ಎಚ್ಚರಿಕೆಯನ್ನು ನಡೆಸ್ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ. ಎಷ್ಟು ಅನ್ಯಾಯ ಮಾಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ. ಆದರೂ 3 ವರ್ಷ ಸಿದ್ದರಾಮಯ್ಯ ಸಾಹೇಬರ ಆಡಳಿತದಲ್ಲಿ ನಮಗೊಬ್ಬೇ ಒಬ್ಬ ಮಂತ್ರಿ ಸ್ಥಾನ ಯಾರಿಗೂ ಕೊಡಲಿಲ್ಲ. ಸೊ ಇವಾಗ ಏನಿದೆ, ನಮ್ಮ ಪ್ರಭಾವಿ ಮಾಜಿ ಸಚಿವರು ಮತ್ತು ಇವರು 2 ಸಲ MLA ಆಗಿರ್ತಕ್ಕಂಥ ಭೀಮಾನಾಯ್ಕ ಅವರು ಕೂಡ ಇದ್ದಾರೆ. ಅವ್ರಿಗೆ MLC ಆದರೂ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನ ಆದರೂ ಕೊಡಲಿ, ಅಥವಾ ನಮ್ಮ ಇವರು ರುದ್ರಪ್ಪ ಲಂಬಾಣಿ ಸಾಹೇಬ್ರಿಗಾದರೂ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯವಾಗ ಏನಾಗಿದೆ ಅದನ್ನು ತಡಿಬೇಕಂತೇಳಿ ನಾವು ಈ ಮೂಲಕ ಕೆಳಕಳೆಯಿಂದ ಕೇಳ್ಕೊತಿದ್ದೀವಿ. ಒಂದು ವೇಳೆ ಇವರಿಗೆ ಕೊಡದೇ ಇದ್ದ ಸಂದರ್ಭದಲ್ಲಿ ಪ್ರತಿ ತಾಂಡಕ್ಕೆ ಹೋಗಿ ಇದರ ಜಾಗೃತಿಯನ್ನು ಮೂಡಿಸ್ಬೇಕಂತ ಕೆಲಸ ನಾವು ಮಾಡ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ರವಿಕುಮಾರ್ ಕಾರ್ಯದರ್ಶಿ. BJP ಸರ್ಕಾರದವರು 4.5 ಮೀಸಲಾತಿ ಕೊಟ್ಟಾಗ ಅವತ್ತು ನಾವು ನಮ್ಮ ಸಮುದಾಯ ಎಲ್ಲ ಸೇರಿ ಒಳ್ಳೆ ಏಟ್ ಕೊಟ್ಟಿದ್ದೀವಿ, ಎಲ್ಲ ಗೊತ್ತಿದೆ ಅವ್ರಿಗೆಲ್ಲ. ಈ ಸರಿ ಅದೇ ಥರ ಮಾಡಿದ್ರೆ ಅದೇ ರಿವರ್ಸ್ ಆಗುತ್ತೆ. ಸೊ ಇವಾಗ ನಾವೇನು ಸಗಟಾಗಿ ನಮ್ಮ ಬಂಜಾರ ಸಮುದಾಯ, ಲಂಬಾಣಿ ಸಮುದಾಯ ರಾಜ್ಯಾದ್ಯಂತ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ನಮ್ಮ ಒಂದೊಂದು ಓಟು ಸರ್ಕಾರದ ಪಾಲಿದೆ. ನಾವು ಪ್ರತಿಯೊಬ್ಬ ಹಳ್ಳಿಯಿಂದ ಓಟ್ ಹಾಕಿರೋ ಒಂದೊಂದು ಓಟು ನಾವು ಇವಾಗ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಿದೆ. ಏನೋ ಆ ಥರ ಆಗಿ ಆಲ್ಮೋಸ್ಟು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಅಂದರೆ ಒಂದು 18 ಶಾಸಕರು ನಮ್ಮ ಲಂಬಾಣಿ ಓಟೇ ಅವ್ರಿಗೆ ನಿರ್ಣಾಯಕ. ಈವನ್ ಶಿಕಾರಿಪುರ ಆಗ್ಬೋದು, ಈವನ್ ನಮ್ಮ ಬಿಜಾಪುರ ಇರ್ಬೋದು, ಸುಮಾರು ಕಡೆ ಇದೆ. ಇಲ್ಲಿ ನಮ್ಮ ಕೂಡ್ಲಿ ಕ್ಷೇತ್ರದಲ್ಲಿ ಅಷ್ಟೇ. ಸೊ ಆದ ಕಾರಣ ನಾವು ಲಾಸ್ಟ್ ಟೈಮ್ ನೀವು ಮಾಡಿರೋ ತಪ್ಪನ್ನು ಮತ್ತೆ ಪುನಃ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಇದಕ್ಕೆ ತಕ್ಕ ಪಾಠ ನಮ್ಮ ಸಮುದಾಯದವರು, ಜನಾಂಗದವರು ಕಲಿಸ್ತಾರೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಆಲ್ಮೋಸ್ಟ್ ಒಳ ಮೀಸಲಾತಿಯಿಂದ ಎಲ್ಲ ಜನಗಳು ತುಂಬ ನೋವನ್ನು ಅನುಭವಿಸಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಏನು ಸಿದ್ದರಾಮಯ್ಯ ಸಾಹೇಬರು 5.5 5.5 ಕೊಟ್ಟರು. ಈ ಸರಿ ನಮಗೆ ಕೊಲಂಬೋದವರಿಗೆ 4.5 ಕೊಟ್ಟಿದ್ದಾರೆ. ಅದರಲ್ಲಿ ತಿರ್ಗಿ 1% ಇದು ಅವ್ರಿಗೆ ಕೊಟ್ಟಿದ್ದಾರೆ.
ಸೊ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ನಾವು ಎಲ್ಲಿದ್ದೀರೋ ಲಾಸ್ಟಲ್ಲಿ 3ರ ಪ್ಲೇಸಲ್ಲಿ ಇದ್ದೀವಿ, ಕ್ಯಾಟಗರಿ A, B, C ಅಂತ ಮಾಡಿದ್ದಾರೆ. ಸೊ ಇದರಿಂದ ಈ ಸರಿ ಆದರೂ ನೀವು ನಮ್ಮ ಸಮುದಾಯಕ್ಕೆ ಒಳ್ಳೆ ಹೆಸರು ತಗೋಬೇಕು, ನಮ್ಮ ಸಮುದಾಯ ಪರವಾಗಿ ನೀವು ಇರಬೇಕು ಅಂತಂದರೆ ಈ ಮಂತ್ರಿ ಸ್ಥಾನ ಕೊಟ್ಟರೆ ನಿಮಗೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಸುದೇವ್ ನಾಯಕ್, ಕೂಡ್ಲಿಗಿ ತಾಲೂಕು ಬಂಜಾರ ಅಧ್ಯಕ್ಷರು. ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ, ನಮ್ಮ ಮುಂದೆ 3 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತಲ್ಲ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮುದಾಯದಿಂದ ಯಾರಿಗೂ ಪ್ರತಿನಿಧಿ ಸಿಕ್ಕಿಲ್ಲ, ಮಂತ್ರಿಗಿರಿ ಸ್ಥಾನ ಕೊಟ್ಟಿಲ್ಲ, ಯಾರಿಗೂ ಸಚಿವ ಸ್ಥಾನ ಕೊಡಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಪತ್ರಿಕೆಗಳು ಕರೆದಿರೋ ಉದ್ದೇಶ ಅಂದರೆ, ಈ ಮುಂದೆ 2 ವರ್ಷ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ, ತುಂಬ ಸಂತೋಷ ವಿಷಯ ನಮಗೆ. ಸೊ ನಾವು ರಾಜ್ಯಾದ್ಯಂತ 35 ಲಕ್ಷ ಜನಸಂಖ್ಯೆ ಇದ್ದೀವಿ. ಸೊ ಇದು ತುಂಬ ಅನ್ಯಾಯ ಆಗಿದೆ ನಮಗೆ. ಈ ಸರಿ ಆದರೂ ನಮ್ಮ ಸಮುದಾಯಕ್ಕೆ ಇರೋ ಒಬ್ಬ ರುದ್ರಪ್ಪ ಲಂಬಾಣಿ ಸಾಹೇಬರು ಶಾಸಕರಿದ್ದಾರೆ, ಅವ್ರನ್ನ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರೂ ಮಾಡಿ, ಇಲ್ಲ ಅಂತಂದರೆ ನಮಗೆ ಮಂತ್ರಿ ಸ್ಥಾನ ಆದರೂ ಕೊಡಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಈ ಮೂಲಕ ಈ ಸರ್ಕಾರದಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನಾನು ವೆಂಕಟೇಶ್ ನಾಯ್ಕ ಅಂತೇಳಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಹೋದ ಸರಿ ನಮಗೆಲ್ಲ ಭಾಳ ನಮ್ಮ ಸರ್ಕಾರದಲ್ಲಿ ಭಾಳ ಅನ್ಯಾಯ ಆಗಿದೆ. ಈ ಸರಿ ಆದರೂ ನಮ್ಮ MLA ಅವರಿಗೆ ಹಾಗೂ ನಮ್ಮ MLC ಮಾಡಿ ಈ ಸರ್ಕಾರದಲ್ಲಿ ಒಂದು ಸ್ಥಾನಮಾನ ಉಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸರಿ, ಓಕೆ. ಹಾಗಾಗಿ 2 ವರ್ಷ